ನಮಸ್ಕಾರ. ಇತ್ತೀಚೆಗಷ್ಟೇ ಒಂದು ಪೇಷಂಟ್ ನನ್ನ ಹತ್ರ ಬರ್ತಾರೆ. ಅವರಿಗೆ ನಾನು ಎಕ್ಸಾಮಿನ್ ಮಾಡಿದ ನಂತರ ಹರ್ನಿಯಾ ಇದೆ ಅಂತ ಅರ್ಥ ಆಗಿ ಅವರಿಗೆ ನಾನು ಸರ್ಜಿಕಲ್ ಆಪ್ಷನ್ಸ್ ಕೊಡೋ ಸಮಯದಲ್ಲಿ ನಾನು ರೋಬೋಟಿಕ್ ಸರ್ಜರಿ ಕೂಡ ಮಾಡಬಹುದು ಅಂತ ಅವರಿಗೆ ಒಂದು ಆಪ್ಷನ್ ಕೊಟ್ಟಾಗ ಆ ಪೇಷಂಟ್ ಭಾಳ ಹೆದರ್ಕೊಂಡು, ಬೇಡ ಸರ್, ನೀವೇ ಆಪರೇಷನ್ ಮಾಡಿ, ರೋಬೋಟ್ ಎಲ್ಲ ಬೇಡ ಅಂತಂದರು. ಅದಾದ ನಂತರ ನನಗೆ ಅರ್ಥ ಆಗಿದೆ ಏನಂದರೆ, ಬಹಳಷ್ಟು ಪೇಷಂಟ್ಸ್ಗೆ ರೋಬೋಟಿಕ್ ಸರ್ಜರಿ ಅಂದರೆ ಅದರ ಅರ್ಥ ತಿಳಿಯೋದಿಲ್ಲ. ಸೊ ರೋಬೋಟಿಕ್ ಸರ್ಜರಿ ಅಂತಂದರೆ ಇದರಲ್ಲಿ ಒಂದು ರೋಬೋಟ್ ಬಂದು ನಿಮ್ಮ ಮೇಲೆ ಸರ್ಜರಿ ಮಾಡಲ್ಲ. ಇದರಲ್ಲಿ ಸರ್ಜರಿ ಮಾಡೋದೊಬ್ಬ ಸರ್ಜನ್ನೇ, ಜಸ್ಟ್ ಬೈ ಯೂಸಿಂಗ್ ರೋಬೋಟಿಕ್ ಇನ್ಸ್ಟ್ರೂಮೆಂಟ್ಸ್. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತಂತಂದರೆ ನಾವು ಸಣ್ಣ ಸಣ್ಣ ತೂತುಗಳನ್ನ ಮಾಡಿ ಅದರಲ್ಲಿ ಒಂದು ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸ್ನ ಇನ್ಸರ್ಟ್ ಮಾಡಿ ಅದರ ಮುಖಾಂತರ ಸರ್ಜರಿ ಮಾಡ್ತೇವೆ. ಅದೇ ಥರ ಸಣ್ಣ ಸಣ್ಣ ತೂತುಗಳನ್ನ ಮಾಡಿ ನಾವು ರೋಬೋಟಿಕ್ ಆರ್ಮ್ಸ್ನ ಇನ್ಸರ್ಟ್ ಮಾಡಿ ಆ ರೋಬೋಟಿಕ್ ಆರ್ಮ್ಸ್ನ ಒಬ್ಬ ಸರ್ಜನ್ ಕಂಟ್ರೋಲ್ ಮಾಡೋಂಥ ಸರ್ಜರಿನ ನಾವು ರೋಬೋಟಿಕ್ ಸರ್ಜರಿ ಅಂತ ಕರಿತೇವೆ. ಥ್ಯಾಂಕ್ ಯು.